ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಬುದ್ಧಿವಂತರು ಕಾಲಿಡೋದಕ್ಕೂ ಹೆದರುವ ಜಾಗದಲ್ಲಿ ಮೂರ್ಖನೊಬ್ಬ ಶರವೇಗದಿಂದ ಓಡಿ ಹೋಗಿ ಮರಳಿ ಬಾರದ ಊರಿಗೆ ಹೋಗ್ಬಿಟ್ನಂತೆ. ಅದೇ ರೀತಿಯಾಗಿದೆ ಈಗ ಜಪಾನ್ ದೇಶದ ಕಥೆಯೂ ಕೂಡ. ಭಾರತದಂತಹ ಬಲಿಷ್ಠ ಸೈನ್ಯವನ್ನು ಹೊಂದಿರುವ ದೇಶಗಳೇ ಚೀನಾವನ್ನು ಎದುರಿಸಲು ತನ್ನ ಸೇನೆಯನ್ನು ಇನ್ನಷ್ಟು ಅಡ್ವಾನ್ಸ್ ಮಾಡುವ ಕೆಲಸದಲ್ಲಿ ತೊಡಗಿದ್ರೆ, ಜಪಾನ್ ಮಾತ್ರ ಸುಸೈಡ್ ಮಿಷನ್ಗೆ ಇಳಿದು ತನ್ನ ಮೇಲೆ ಅತಿ ದೊಡ್ಡದಾದ ಚಪ್ಪಡಿ ಕಲ್ಲೊಂದನ್ನು ಹೇಳ್ಕೊಂಡಿದೆ. ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಯುದ್ಧಕಾಲೆ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಚೀನಾ ದೇಶಕ್ಕೆ ಚಾಲೆಂಜ್ ಮಾಡಿದ್ದ ಜಪಾನ್ ದೇಶವನ್ನು ಈಗ ಚೀನಾ ಎಲ್ಲ ಕಡೆಗಳಿಂದ ಸುತ್ತುವರೆದು ತನ್ನ 100 ಯುದ್ಧ ನೌಕೆಗಳನ್ನು ಜಪಾನಿನ ಸಮುದ್ರದ ಸುತ್ತಲೂ ಡಿಪ್ಲಾಯ್ ಮಾಡಿದೆ. ಜಪಾನ್ ದೇಶದ ಫೈಟರ್ ಜೆಟ್ಗಳು ಚೀನಾದ ಈ ಸಿ ಬ್ಲಾಕೆಡ್ಗೆ ಚಾಲೆಂಜ್ ಮಾಡೋದಕ್ಕೆ ಹೋದಾಗ, ಚೀನಾದ ಫೈಟರ್ ಜೆಟ್ಗಳು ಜಪಾನಿನ ಫೈಟರ್ ಜೆಟ್ಗಳ ಮೇಲೆ ಮಿಸೈಲ್ಗಳನ್ನು ಲಾಕ್ ಮಾಡಿ ಅವುಗಳನ್ನು ಜಪಾನಿನ ಗಡಿಯ ತನಕ ಅಟ್ಟಾಡಿಸ್ಕೊಂಡು ಹೋಗಿವೆ. ಚೀನಾದ ಪೈಲಟ್ಗಳು ಒಂದೇ ಒಂದು ಬಟನ್ ಪ್ರೆಸ್ ಮಾಡ್ತಾ ಇದ್ರೆ ಜಪಾನಿನ ಫೈಟರ್ ಜೆಟ್ಗಳು ಮಿಸೈಲ್ನ ಏಟು ತಿಂದು ಸಮುದ್ರದ ಆಳವನ್ನು ಸೇರ್ಕೊಳ್ತಾ ಇದ್ವು. ಈಗ ನಿಮ್ಮನ್ಸಲ್ಲೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇರ್ಬೋದು. ಅದೇನೆಂದರೆ, ಜಪಾನ್ ದೇಶದ ಸುರಕ್ಷತೆಯ ಸಂಪೂರ್ಣ ಜವಾಬ್ದಾರಿ ಅಮೆರಿಕ ದೇಶದ ಮೇಲಿದೆ. ಹೀಗಿರುವಾಗ ಜಪಾನಿನ ಆರ್ಮಿ ಬೇಸ್ನಲ್ಲಿರುವ ಅಮೆರಿಕದ ಸೈನಿಕರು ಮತ್ತು ಫೈಟರ್ ಜೆಟ್ಗಳು ಜಪಾನಿನ ರಕ್ಷಣೆಗೆ ಬರಲೇ ಇಲ್ವಾ ಅನ್ನೋದು. ಜಪಾನಿನ ಈ ಒಂದು ಹೊಸ ಪ್ರಧಾನಮಂತ್ರಿಗೂ ಕೂಡ ಇದೇ ರೀತಿಯ ಭ್ರಮೆ ಇತ್ತು. ಚೀನಾ ನಮ್ಮ ಮೇಲೆ ದಾಳಿ ಮಾಡಿದರೆ ಅಮೆರಿಕ ರಕ್ಷಣೆಗೆ ಬರುತ್ತೆ ಅನ್ನೋ ಅತಿದೊಡ್ಡ ಭ್ರಮೆಯಿಂದಲೇ ಮೊನ್ನೆ ಜಪಾನಿನ ಈ ಪ್ರಧಾನಿ ಯಾವುದೇ ಪೂರ್ವ ಸಿದ್ಧತೆಗಳಿಲ್ಲದೆ ಮತ್ತು ತನ್ನ ದೇಶದ ರಕ್ಷಣಾ ತಂತ್ರಜ್ಞರ ಬಳಿ ಕೂಡ ಯಾವುದೇ ರೀತಿಯ ಸಲಹೆಗಳನ್ನು ಪಡೆಯದೆ ಅತಿದೊಡ್ಡದಾದ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದರು. ಒಂದು ವೇಳೆ ಚೀನಾ ತೈವಾನ್ ಮೇಲೆ ದಾಳಿ ನಡೆಸಿದರೆ ನಮ್ಮ ದೇಶವು ಕೂಡ ತೈವಾನ್ ಜೊತೆ ಸೇರಿ ಚೀನಾವನ್ನು ಎದುರಿಸಲಿದೆ ಮತ್ತು ನಾವು ಈ ಹಿಂದೆಯೂ ಕೂಡ ಚೀನಾಕ್ಕೆ ಹೆದರಿಲ್ಲ ಮತ್ತು ಮುಂದೆಯೂ ಕೂಡ ಹೆದರಲ್ಲ ಅನ್ನೋ ದೊಡ್ಡ ಬೆದರಿಕೆ ಒಂದನ್ನು ಹಾಕಿದರು. ಯಾವ ಅಮೆರಿಕದ ಬೆಂಬಲವನ್ನು ನಿರೀಕ್ಷಿಸಿ ಅವರು ಚೀನಾ ದೇಶಕ್ಕೆ ಚಾಲೆಂಜ್ ಮಾಡಿದರೂ ಆ ಅಮೆರಿಕ ಜಪಾನ್ ಸುತ್ತಮುತ್ತ 100 ವಾರ್ಶಿಪ್ಗಳನ್ನು ಚೀನಾ ಡಿಪ್ಲಾಯ್ ಮಾಡಿದರೂ ಕೂಡ ಅವರ ನೆರವಿಗೆ ಬರೋದು ಬಿಡಿ, ಕಳೆದ 48 ಗಂಟೆಗಳಿಂದ ಅಮೆರಿಕ ಒಂದು ಸಣ್ಣ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಚೀನಾ ತನ್ನ ಬಳಿ ಇರುವ ಅರ್ಧಕ್ಕರ್ಧ ನೌಕಾಸೇನೆಯನ್ನು ಜಪಾನಿನ ಸಮೀಪಕ್ಕೆ ತಂದು ನಿಲ್ಲಿಸಿಬಿಟ್ಟಿದೆ. ಜಪಾನಿಗೆ ನೆರವಿನ ಅತಿ ಹೆಚ್ಚು ಅಗತ್ಯ ಇರುವ ಇಂತಹ ಸಂದರ್ಭದಲ್ಲಿ ಅಮೆರಿಕ ದೂರದಲ್ಲಿ ಕುಳಿತು ತಮಾಷೆ ನೋಡ್ತಾ ಇದೆ. ಇದರಲ್ಲಿ ಅಮೆರಿಕ ದೇಶದ ಯಾವುದೇ ತಪ್ಪಿಲ್ಲ. ಇದಕ್ಕೆಲ್ಲ ನೇರ ಕಾರಣ ಜಪಾನ್ ಪ್ರಧಾನಿ ಸೆನೆ ಟಕೆಶಿ ಅವರ ಮೂರ್ಖತನದ ಪರಮಾವಧಿ. ನಾನ್ಯಾಕೆ ಅವರನ್ನು ಸ್ಟುಪಿಡ್ ಅಂತಿದ್ದೀನಿ ಅಂದರೆ, ನಮ್ಮ ಭಾರತದ PUC ಮಕ್ಕಳ ಬಳಿ ಹೋಗಿ ನೀವು ಕೇಳಿ, ನಿಮಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳು ಮತ್ತು ಅವರ ಮಾತಿನ ಮೇಲೆ ವಿಶ್ವಾಸ ಇದೆಯಾ ಅಂತ ಅವ್ರ ಹತ್ರ ಕೇಳಿದರೆ ಅವರು ಕೂಡ ನಮಗೆ ಅವರ ಮಾತುಗಳ ಮೇಲೆ ಒಂದು ಚೂರು ವಿಶ್ವಾಸ ಇಲ್ಲ ಅನ್ನೋ ಉತ್ತರವನ್ನು ಕೊಡ್ತಾರೆ. ಹೀಗಿರುವಾಗ ಇಡೀ ಒಂದು ದೇಶದ ಸುರಕ್ಷತೆಗೆ ಅಮೆರಿಕವನ್ನು ನಂಬಿಕೊಂಡು ಚೀನಾದಂತಹ ಒಂದು ಮಹಾಶಕ್ತಿಗೆ ಚಾಲೆಂಜ್ ಮಾಡೋದು, ಅದು ಕೂಡ ಇಂತಹ ಒಂದು ಸಮಯದಲ್ಲಿ. ನಿಮ್ಮ ಬಳಿ ಒಂದು ಬಲಿಷ್ಠವಾದ ಸೈನ್ಯ ಅನ್ನೋದೇ ಇಲ್ಲ. ಹೀಗಿರುವ ಜಪಾನಿನ ಸೈನ್ಯ ಶಕ್ತಿ 70 ವರ್ಷಗಳ ಹಿಂದೆ ಇದ್ದ ಜಪಾನಿನ ಹಾಗಿಲ್ಲ. ಜನನ ಪ್ರಮಾಣ ಅನ್ನೋದು ತೀವ್ರವಾಗಿ ಕುಸಿತವನ್ನು ಕಂಡು ಸೇನೆಗೆ ಭರ್ತಿಯಾಗುವುದಕ್ಕೆ ಯುವಕರೇ ಇಲ್ಲದಂತಾಗಿದೆ. ಆಲ್ರೆಡಿ ಇರುವ ಸೈನಿಕರಿಗೆ ಡಿಫೆನ್ಸ್ ಮಾಡೋದನ್ನು ಕಲಿಸಲಾಗ್ತಾ ಇದೆಯೇ ವಿನಃ ಅಗ್ರೆಸಿವ್ ಆಗಿ ಯುದ್ಧ ಭೂಮಿಗೆ ಇಳಿದು ಅಟ್ಯಾಕ್ ಮಾಡಿ ವಾರ್ ಗೆಲ್ಲುವ ಅಟ್ಯಾಕಿಂಗ್ ಸ್ಕಿಲ್ ಅನ್ನೋದು ಅವರ ಸೇನೆಯ ಬಳಿ ಇಲ್ಲ. ಸೇನೆಯ ವಿಷಯ ಬಿಡಿ, ಅಲ್ಲಿನ ಪೊಲೀಸರು ಸಹ ತಮ್ಮ ಆತ್ಮರಕ್ಷಣೆಗಾಗಿಯೂ ಸಹ ಒಂದು ಸಣ್ಣ ರಿವಾಲ್ವರನ್ನು ಕೂಡ ಇಟ್ಕೊಳ್ಳುವ ಹಾಗಿಲ್ಲ. ಇಷ್ಟೊಂದು ಸಾಫ್ಟ್ ಕಾರ್ನರ್ಗೆ ತಲುಪಿರುವ ಇಂದಿನ ಜಪಾನನ್ನು ಈಗಿನ ಆಧುನಿಕ ಚೀನಾ ದೇಶ ಕೇವಲ ಒಂದೇ ವಾರದಲ್ಲಿ ನುಂಗಿ ನೀರು ಕುಡಿದು ಬಿಡುವಷ್ಟು ಬಲಿಷ್ಠವಾದ ಸೈನ್ಯ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಿದ್ರೆ ಜಪಾನ್ ಚೀನಾ ದೇಶಕ್ಕೆ ಚಾಲೆಂಜ್ ಮಾಡೋದೇ ತಪ್ಪ ಅನ್ನೋದಾದರೆ ಖಂಡಿತ ತಪ್ಪಲ್ಲ. ಆದರೆ ಇಂತಹ ಒಂದು ಸಮಯದಲ್ಲಿ ಚಾಲೆಂಜ್ ಮಾಡಿರೋದು ಅತಿ ದೊಡ್ಡ ತಪ್ಪು. ಜಪಾನ್ ದೇಶ ಮೊದಲಿಗೆ ತನ್ನ ಸೈನ್ಯ ಶಕ್ತಿಯನ್ನು 5 ಪಟ್ಟು ಹೆಚ್ಚಿಸಿ ಹೊಸ ವಾರ್ಶಿಪ್ಗಳು, ಸಬ್ಮರೀನ್ಗಳು ಮತ್ತು ಅತ್ಯಾಧುನಿಕ ಫೈಟರ್ ಜೆಟ್ಗಳು ಹಾಗೂ ಎಲ್ಲ ರೀತಿಯ ಯುದ್ಧೋಪಕರಣಗಳನ್ನು ಖರೀದಿಸಿ ಅಥವಾ ತಮ್ಮಲ್ಲೇ ನಿರ್ಮಾಣ ಮಾಡಿ ಅವುಗಳನ್ನು ಬಳಸಿಕೊಂಡು 4-5 ವರ್ಷಗಳ ಕಾಲ ತನ್ನ ಸೈನಿಕರಿಗೆ ಆ ಯುದ್ಧೋಪಕರಣಗಳನ್ನು ಬಳಸುವ ಸಂಪೂರ್ಣ ಟ್ರೈನಿಂಗನ್ನು ಕೊಟ್ಟು ಅವರನ್ನು ವಾರ್ ಎಕ್ಸ್ಪರ್ಟ್ಗಳನ್ನಾಗಿ ಮಾಡಿ 5 ವರ್ಷದ ಬಳಿಕ ನಿಮ್ಮ ದೇಶದ 3 ಸೇನೆಗಳು 100% ವಾರ್ ರೆಡಿ ಆದಾಗ ಚೀನಾ ದೇಶ ಅತಿ ಹೆಚ್ಚಿನ ಒತ್ತಡ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿರುವ ಸರಿಯಾದ ಸಮಯವನ್ನು ನೋಡಿಕೊಂಡು ಆಗ ಚಾಲೆಂಜ್ ಮಾಡ್ತಾ ಇದ್ದರೆ ಜಪಾನ್ ದೇಶದ ಮಾತಿಗೆ ಅತಿ ಹೆಚ್ಚಿನ ತೂಕ ಇರ್ತಾ ಇತ್ತು. ಚೀನಾದ ಸೈನಿಕರೇನು ದೊಡ್ಡ ಸಾಹಸಿಗಳು ಅಥವಾ ವಾರ್ ಎಕ್ಸ್ಪರ್ಟ್ಗಳು ಅಂತ ನಾನು ಹೇಳ್ತಾ ಇಲ್ಲ. ಅವರು ಕೂಡ ಅಮೂಲ್ ಬೇಬಿಗಳೇ. ಆದರೆ ಚೀನಾದ ಸೈನಿಕರು ಮತ್ತು
ಯುದ್ಧೋಪಕರಣಗಳ ಸಂಖ್ಯೆ ಜಪಾನಿಗಿಂತ 10 ಪಟ್ಟು ಅಧಿಕವಾಗಿದೆ. ಯುದ್ಧ ಕಲೆ ಅನ್ನೋದು ಜಪಾನಿಯರ DNA ಅಲ್ಲೇ ಇದೆ. ಅದನ್ನು ಮತ್ತೆ ಹೊರತೆಗೆಯುವ ಕೆಲಸವನ್ನು ಅಲ್ಲಿನ ಸರ್ಕಾರಗಳು ಮಾಡಬೇಕು. ಈಗಿರುವ ಯುವಕರ ಮುತ್ತಜ್ಜರೆಲ್ಲ ಬಹುತೇಕ ಯುದ್ಧ ಭೂಮಿಯಲ್ಲೇ ಸಮಯ ಕಳೆದಿರೋರು. ಅವರ ಕಾಲದಲ್ಲಿ ಇಡೀ ಚೀನಾ ದೇಶವನ್ನು ತನ್ನ ಮುಷ್ಟಿಯ ಒಳಗೆ ಇಟ್ಕೊಂಡಿದ್ರು. ಆಗಲೂ ಕೂಡ ಅಮೆರಿಕ ದೇಶವೇ ಜಪಾನಿನ ಸರ್ವನಾಶಕ್ಕೆ ಕಾರಣ ಆಗಿತ್ತು. ಇವತ್ತು ಕೂಡ ಜಪಾನ್ ದೇಶ ಅಮೆರಿಕವನ್ನು ನಂಬಿ ಮತ್ತೊಮ್ಮೆ ಸರ್ವನಾಶದ ಕಡೆ ಹೋಗುವ ಮೂರ್ಖತನದ ಕೆಲಸವನ್ನು ಯಾವತ್ತೂ ಮಾಡಬಾರ್ದು. ಎನಿವೆ, ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಅಮೆರಿಕ, ಚೀನಾ ಮತ್ತು ಜಪಾನ್ ದೇಶಗಳ ನಡುವಿನ ಈ ಒಂದು ಸಂಘರ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.